ನೋಡ್ಕೊಳ್ಳಿ ಕ್ವಶನ್ನು. ಫೈಂಡ್ ದ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಫಸ್ಟು n+1 ಹೋಲ್ ಸ್ಕ್ವೇರ್ ಸೆಕೆಂಡ್ ಸೈನ್ n ಥೀಟಾ. ನೋಡಿ ಯಾವ ಥರ ಮಾಡಬೇಕು. ಫಸ್ಟ್ ಒನ್ ಮಾಡೋಣ. un ಈಸ್ ಈಕ್ವಲ್ ಟು n+1 ಹೋಲ್ ಸ್ಕ್ವೇರ್. ಹೀಗೆ ಮಾಡೋಣ. un ಹಂಗೆ ಇರಲಿ. ಇಲ್ಲಿ a+b ಹೋಲ್ ಸ್ಕ್ವೇರ್ದು ಫಾರ್ಮುಲಾ ಅಪ್ಲೈ ಮಾಡಿ. a+b ಹೋಲ್ ಸ್ಕ್ವೇರ್ ಅಂದರೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab. ಇಲ್ಲಿ ಏನಾಗುತ್ತೆ, a ಸ್ಕ್ವೇರ್ ಅಂದರೆ n ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂದರೆ 1 ಸ್ಕ್ವೇರ್, 2ab ಅಂದರೆ 2 ಇಂಟು n ಇಂಟು 1. un ಈಸ್ ಈಕ್ವಲ್ ಟು n ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂದರೆ 1, 2n ಆಗುತ್ತೆ. ಈಗ ಝೆಡ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿ. ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ un ಈಸ್ ಈಕ್ವಲ್ ಟು ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ n ಸ್ಕ್ವೇರ್ ಪ್ಲಸ್ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ 1 ಪ್ಲಸ್ 2 ಟೈಮ್ಸ್ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ n. ಇಲ್ಲಿ ನೋಡಿ, ಇದಕ್ಕೆ ಫಾರ್ಮುಲೇಸ್ ಅಪ್ಲೈ ಮಾಡಬೇಕು. ಇಲ್ಲಿ ನೋಡಿ ನಾಲ್ಕು ಇಟ್ಕೊಳ್ಳಿ. ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ un ಅಂದರೆ u ಬಾರ್ ಆಫ್ ಝೆಡ್, ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ 1 ಅಂದರೆ z ಬೈ z ಮೈನಸ್ 1, ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ n ಅಂದರೆ z ಬೈ z ಮೈನಸ್ 1 ಹೋಲ್ ಸ್ಕ್ವೇರ್. ಮತ್ತು ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ n ಸ್ಕ್ವೇರ್ ಇಲ್ಲಿ ಬರ್ಬಿಡ್ತೀನಿ. ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ n ಸ್ಕ್ವೇರ್ ಅಂದರೆ z ಸ್ಕ್ವೇರ್ ಪ್ಲಸ್ z ಡಿವೈಡೆಡ್ ಬೈ z ಮೈನಸ್ 1 ಹೋಲ್ ಕ್ಯೂಬ್. ಈ ಫಾರ್ಮುಲೇಸ್ ಗೊತ್ತಿರಬೇಕು ನಿಮಗೆ. ಇಲ್ಲಿ ನೋಡಿ, ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ un ಬದಲು u ಬಾರ್ ಆಫ್ z ಬರ್ಕೊಳ್ಳಿ. ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ n ಸ್ಕ್ವೇರ್ ಬದಲು z ಸ್ಕ್ವೇರ್ ಪ್ಲಸ್ z ಬೈ z ಮೈನಸ್ 1 ಹೋಲ್ ಕ್ಯೂಬ್ ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಝೆಡ್ ಟ್ರಾನ್ಸ್ಫಾರ್ಮ್ 1 ಬದಲು z ಬೈ z ಮೈನಸ್ 1 ಬರೀರಿ. 2 ಟೈಮ್ಸ್ ಝೆಡ್ ಟ್ರಾನ್ಸ್ಫಾರ್ಮ್ n ಬದಲು z ಬೈ z ಮೈನಸ್ 1 ಹೋಲ್ ಸ್ಕ್ವೇರ್. ಇದೇ ಫೈನಲ್ ಆನ್ಸರ್. ಈಗ ಸೆಕೆಂಡ್ ಸೈನ್ ಆ್ಯಂಡ್ ಡೇಟಾ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಯಾವ ಥರ ಅಂದರೆ, ಇಲ್ಲಿ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಬಿ ಯಾವ ಅಂತ ಸ್ಟಾರ್ಟ್ ಮಾಡಿ. ಝೆಡ್ ಟ್ರಾನ್ಸ್ಫಾರ್ಮ್ ಕೆ ಪವರ್ n ಅಂದರೆ ಫಾರ್ಮುಲಾ z ಬೈ z ಮೈನಸ್ ಕೆ. ಇಲ್ಲಿ ಲೆಟ್ ಕೆ ಈಸ್ ಈಕ್ವಲ್ ಟು ಇ ಪವರ್ ಐ ಡೀಟಾ ಅಂತ ತಗೋಬೇಕು. ಇಲ್ಲಿ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಐ ಡೀಟಾ ಹೋಲ್ ಪವರ್ n ಈಸ್ ಈಕ್ವಲ್ ಟು z ಬೈ z ಮೈನಸ್ ಇ ಪವರ್ ಐ ಡೀಟಾ. ಇಲ್ಲಿ ನೋಡಿ ಫಾರ್ಮುಲಾ ಎ ಪವರ್ ಎಮ್ ಹೋಲ್ ಪವರ್ n ಅಂದರೆ ಎ ಪವರ್ ಎಮ್ ಹೋಲ್ ಪವರ್ n ಅಂದರೆ ಎ ಪವರ್ ಎಮ್ ಇಂಟು n ಆಗುತ್ತೆ. ಅಂದರೆ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಐ ಡೀಟಾ ಇಂಟು n ಅಂದರೆ ಐ ಎನ್ ಡೀಟಾ. ಇಲ್ಲಿ ರೈಟಲ್ಲಿ ಇದು ಹಂಗೆ ಇಟ್ಕೊಳ್ಳಿ. ರ್ಯಾಷನಲೈಸೇಷನ್ ಮಾಡೋದು ಯಾವ ಥರ ಅಂದರೆ, ಇದರಲ್ಲಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಇ ಪವರ್ ಐ ಡೀಟಾ ಇದ್ದರೆ ಇದು ಝೆಡ್ ಪ್ಲಸ್ ಬರಿಬೇಡಿ, ಹಿಂಗಿದೆ ಹಂಗೆ ಬರೀರಿ. ಇಲ್ಲಿ ಪ್ಲಸ್ ಐ ಡೀಟಾ ಬದಲು ಮೈನಸ್ ಐ ಡೀಟಾ ಬರ್ಕೊಳ್ಳಿ. ಇಲ್ಲೂ ಅಷ್ಟೇ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಝೆಡ್ ಮೈನಸ್ ಇ ಪವರ್ ಮೈನಸ್ ಐ ಡೀಟಾ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನೋಡಿ ಇ ಪವರ್ ಐ ಎಕ್ಸ್ ಅಂದರೆ ಫಾರ್ಮುಲಾ ಕಾಸ್ ಎಕ್ಸ್ ಪ್ಲಸ್ ಐ ಸೈನ್ ಎಕ್ಸ್. ಈಗ ನೋಡಿ, ಇಲ್ಲಿ ಇ ಪವರ್ ಐ ಎಕ್ಸ್ ಅಂದರೆ ಎಕ್ಸಾಕ್ಟಲ್ಲಿ ಎನ್ ಡೀಟಾ ಇದೆ. ಇ ಪವರ್ ಐ ಎನ್ ಡೀಟಾ ಅಂದರೆ ಕಾಸ್ ಎನ್ ಡೀಟಾ ಪ್ಲಸ್ ಐ ಸೈನ್ ಎನ್ ಡೀಟಾ. ಇಲ್ಲೇನಾಗುತ್ತೆ, ಝೆಡ್ ಟ್ರಾನ್ಸ್ಫಾರ್ಮ್ cos n theta plus I sin n theta is equal to ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ
z into z square plus into minus z into e power minus I theta divided by z into z square plus into minus z into e power minus I theta minus into plus minus z into e power I theta minus into minus plus e power I theta into e power minus I theta ಅಂದರೆ e power 0 ಆಗುತ್ತೆ. ಇಲ್ಲಿ ನೋಡಿ z ಟ್ರಾನ್ಸ್ಫಾರ್ಮ್ ಪ್ಲಸ್ ಇರೋದ್ರಿಂದ ಬೇರೆ ಬೇರೆ ಮಾಡ್ಕೊಳ್ಳಿ. z ಟ್ರಾನ್ಸ್ಫಾರ್ಮ್ ಕಾಸ್ n ಥೀಟಾ ಪ್ಲಸ್ ಐ ಕಾನ್ಸ್ಟೆಂಟ್ ಆಚೆ ತಗೊಳ್ಳಿ. ಎನ್ ಒಂದು ವೇರಿಯೇಬಲ್ ಇಲ್ಲಿ z ಟ್ರಾನ್ಸ್ಫಾರ್ಮ್ ಅಲ್ಲಿ n ಥೀಟಾ. ಇಲ್ಲಿ ನೋಡಿ z ಸ್ಕ್ವೇರ್ ಮೈನಸ್ z, ಇಲ್ಲಿ e ಪವರ್ ಮೈನಸ್ ಐ ಎಕ್ಸ್ಗೆ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಇಲ್ಲಿ e ಪವರ್ ಮೈನಸ್ ಐ ಥೀಟಾ ನೋಡಿ. e ಪವರ್ ಮೈನಸ್ ಐ ಎಕ್ಸ್ಗೆ ಫಾರ್ಮುಲಾ ಕಾಸ್ ಎಕ್ಸ್ ಮೈನಸ್ ಐ ಸೈ ಎಕ್ಸ್. ಇಲ್ಲಿ ನೋಡಿ e ಪವರ್ ಮೈನಸ್ ಐ ಥೀಟಾ ಅಂದರೆ ಎಕ್ಸ್ ಎಕ್ಸಲ್ಲಿ ಥೀಟಾ ಹಾಕಿದ್ರೆ ಕಾಸ್ ಥೀಟಾ ಮೈನಸ್ ಐ ಸೈನ್ ಥೀಟಾ. ಕಾಸ್ ಥೀಟಾ ಮೈನಸ್ ಐ ಸೈನ್ ಥೀಟಾ ಹೋಲ್ ಡಿವೈಡೆಡ್ ಬೈ z ಸ್ಕ್ವೇರ್ ಹಂಗೆ ಇರಲಿ. ಇಲ್ಲಿ ಮೈನಸ್ ಝೆಡ್ನ ಕಾಮನ್ ತಗೊಳ್ಳಿ. ಇಲ್ಲಿ ಏನು ಉಳಿಯುತ್ತೆ e ಪವರ್ ಮೈನಸ್ ಐ ಥೀಟಾ ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಮೈನಸ್ ಝೆಡ್ ಕಾಮನ್ ತೊಗೊಂಡ್ರೆ ಇಲ್ಲಿ ಮೈನಸ್ಸು ಪ್ಲಸ್ ಆಗುತ್ತೆ. e ಪವರ್ ಐ ಥೀಟಾ e ಪವರ್ 0 ಅಂದರೆ 1. ಲೆಫ್ಟ್ ಹ್ಯಾಂಡ್ ಹಂಗೆ ಇರಲಿ. z ಸ್ಕ್ವೇರ್ ಮೈನಸ್ ಝೆಡ್ ಕಾಸ್ ಥೀಟಾ ಮೈನಸ್ ಇಂಟು ಮೈನಸ್ ಪ್ಲಸ್ ಐ ಝೆಡ್ ಸೈನ್ ಥೀಟಾ ಡಿವೈಡೆಡ್ ಬೈ z ಸ್ಕ್ವೇರ್ ಮೈನಸ್ z. ಈಗ ನೋಡಿ e ಪವರ್ ಮೈನಸ್ ಐ ಥೀಟಾ ಪ್ಲಸ್ e ಪವರ್ ಐ ಥೀಟಾ, ಇದಕ್ಕೂ ಫಾರ್ಮುಲಾ ಇದೆ, ನಾವು ಇಟ್ಕೋಬೇಕು ನೀವು. e ಪವರ್ ಮೈನಸ್ ಐ ಎಕ್ಸ್ ಪ್ಲಸ್ e ಪವರ್ ಐ ಎಕ್ಸ್ ಮಾಡಿದ್ರೆ 2 ಕಾಸ್ ಎಕ್ಸ್ ಬರುತ್ತೆ. ಅಂದರೆ e ಪವರ್ ಮೈನಸ್ ಐ ಥೀಟಾ ಪ್ಲಸ್ e ಪವರ್ ಐ ಥೀಟಾ ಮಾಡಿದ್ರೆ 2 ಕಾಸ್ ಥೀಟಾ ಬರುತ್ತೆ. ಅಂದರೆ ಇಲ್ಲಿ ಇದ್ರ ಬದಲು 2 ಕಾಸ್ ಥೀಟಾ ಬರೀರಿ. 2 ಕಾಸ್ ಥೀಟಾ ಪ್ಲಸ್ 1 ಈಗ ಸಪ್ರೇಟ್ ಮಾಡಿ. ಈಗ ನೋಡಿ ಇಲ್ಲಿಂದಾನೇ ಬರ್ಕೊಡೋಣ. z ಟ್ರಾನ್ಸ್ಫಾರ್ಮ್ ಕಾಸ್ n ಥೀಟಾ ಪ್ಲಸ್ ಐ ಟೈಮ್ಸ್ z ಟ್ರಾನ್ಸ್ಫಾರ್ಮ್ ಸೈನ್ n ಥೀಟಾ ಈಸ್ ಈಕ್ವಲ್ ಟು ರಿಯಲ್ ಪಾರ್ಟ್ ಬೇರೆ ಮಾಡ್ಕೊಳ್ಳಿ. z ಸ್ಕ್ವೇರ್ ಮೈನಸ್ z ಕಾಸ್ ಥೀಟಾ ಡಿವೈಡೆಡ್ ಬೈ z ಸ್ಕ್ವೇರ್ ಮೈನಸ್ 2z ಕಾಸ್ ಥೀಟಾ ಪ್ಲಸ್ 1 ಪ್ಲಸ್ ಐ ಇಂಟು z ಸೈನ್ ಥೀಟಾ ಬೈ ಇದು ಮಾಡ್ಕೊಳ್ಳಿ. ಐ z ಸೈನ್ ಥೀಟಾ ಡಿವೈಡೆಡ್ ಬೈ ನೋಡಿ ಇದು ಡಿವೈಡ್ ಬೈ ಇದು ಡಿವೈಡ್ ಬೈ ಇದು ಮಾಡ್ಕೊಳ್ಳಿ. z ಸ್ಕ್ವೇರ್ ಮೈನಸ್ 2z ಕಾಸ್ ಥೀಟಾ ಪ್ಲಸ್ 1. ಈಗ ನೋಡಿ ನಮಗೆ ಬೇಕಾಗಿರೋದು ಈ ಕ್ವಶನ್ z ಟ್ರಾನ್ಸ್ಫಾರ್ಮ್ ಸೈನ್ n ಥೀಟಾ ಅಂದರೆ ಈಕ್ವೇಟಿಂಗ್ ಇಮ್ಯಾಜಿನರಿ ಪಾರ್ಟ್ ಮಾಡಿದ್ರೆ ಬೈ ಈಕ್ವೇಟಿಂಗ್ imaginary part we have what is z transform sin n theta is equal to ಇಲ್ಲಿ ಇಮ್ಯಾಜಿನರಿ ಪಾರ್ಟ್ ಅಂದರೆ ಐ ಬಿಟ್ಟು ಉಳಿಯೋದೇನು z sin theta divided by z ಸ್ಕ್ವೇರ್ ಮೈನಸ್ 2z cos theta plus 1. ಇದೇ ಫೈನಲ್ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.